ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋಸ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖ ತಿಳಿಸ್ಕೊಡುತ್ತೆ. ಹೋಟೆಲ್ ಸ್ಟೈಲ್ ಹೈದರಾಬಾದ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ಬ್ಲಾಗಲ್ಲಿ ಕಂಪ್ಲೀಟ್ ಆಗಿ ನೀವು ನೋಡ್ಬೋದು. ಏನೆಲ್ಲ ಬೇಕು ಅಂತ ಹೇಳಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ, ಇಲ್ಲಿ ನೀವು ನೋಡ್ಬೋದು. ಇವಾಗ ನಾನು ಫುಲ್ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಓಕೆನಾ, ನಾನು ಆಲ್ರೆಡಿ ನೆನೆ ಹಾಕಿದ್ದೀನಿ. ರಾಲ್ ರೈಸ್ 57 ನಾನು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಓಕೆನಾ, ಸೊ ಅದನ್ನು ತೊಗೊಂಡು ಮಾಡ್ಕೊಬೋದು. ಹಾಗೆ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಇರುತ್ತಲ್ಲ, ಸೊ ಅದರಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು 2 ಟೇಬಲ್ ಸ್ಪೂನು ಅರಿಶಿನ ಈರುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಹಾಗೆ ದೊಡ್ಡ ಸೈಜದ್ದು 2 ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಹಾಗೆ 1 ಕಪ್ಪು ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಮೆಣಸಿನ್ಕಾಯಿನ ಹೀಗೆ ಪೀಲ್ ಮಾಡ್ಕೊಂಡಿದ್ದೀನಿ. ಸೊ 1/4 ಟೇಬಲ್ ಸ್ಪೂನು ಗೋಡಂಬಿನ ತೊಗೊಂಡಿದ್ದೀನಿ. ಸೊ ಇದು ಫ್ರೈಗೆ. ನೆಕ್ಸ್ಟು ಹಾಗೆ ಮಿಕ್ಸ್ ತರಕಾರಿನ ತೊಗೊಂಡಿದ್ದೀನಿ. ಇಲ್ಲಿ ಕ್ಯಾರೆಟು ಮತ್ತು ಬೀನಿಸು ಹಾಗೆ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ತರಕಾರಿನ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೋಬೇಡಿ. ಸಣ್ಣ ಕಟ್ ಮಾಡಿಕೊಂಡ್ರೆ ಅದು ಫುಲ್ಲು ಫ್ರೈ ಮಾಡಬೇಕಾದ್ರೇ ಫುಲ್ ಸಣ್ಣ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ. ಹಾಗೆ ಸೋಯಾಬೀನ್ನ ನಾನು ಒಂದು 5 ಮಿನಿಟ್ಸ್ ಬಿಸಿನೀರಲ್ಲಿ ನೆನೆ ಹಾಕಿ ನೀರನ್ನ ಫ್ರೀಸ್ ಮಾಡಿ ಈ ಥರ ಎತ್ತಿಟ್ಕೊಂಡಿದ್ದೀನಿ 1 ಕಪ್ಪು. ಸೊ ನಿಮ್ಗೇನಾದರೂ ಬೇಕಿತ್ತಂದರೆ ಇದನ್ನು ಹಾಕೊಳ್ಳಿ, ಆಪ್ಷನಲ್ಲು. ಸೊ ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಇದು ಇಷ್ಟ ಇಲ್ಲ ಅಂದರೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊಬೋದು. 1 ಪ್ಯಾಕು ಆರ್ಚಿದು ಬಿರಿಯಾನಿ ಮಸಾಲ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಎಲ್ಲ, ಮೊಗ್ಗು, ಹೂವು, ಜಾಯಿಕಾಯಿ ಎಲ್ಲ ಬರುತ್ತಲ್ಲ, ಸೊ ಅದನ್ನು ಮಿಕ್ಸಲ್ಲಿ 1 ಪ್ಯಾಕ್ ತೊಗೊಂಡಿದ್ದೀನಿ. ಹಾಗೆ ಸ್ಪೈಸಿ ಪೌಡರ್ಸ್ನ ನಾನು ತೊಗೊಂಡಿದ್ದೀನಿ. ಮತ್ತು ನಿಂಬೆಹಣ್ಣು, 1 ಕಪ್ಪು ಮೊಸರನ್ನ ತೊಗೊಂಡಿದ್ದೀನಿ. ಸೊ ಇಷ್ಟನ್ನ ರೆಡಿ ಮಾಡಿಕೊಂಡ್ರೆ ಫಟಾಫಟ್ ಆಗಿಬಿಡುತ್ತೆ. ಸೊ ಇವಾಗ ಮಿಕ್ಸ್ ತರಕಾರಿ ಕ್ಯಾರೆಟು ಮತ್ತು ಮಿಕ್ಸ್ ತರಕಾರಿನ ಹಾಕ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ನಲ್ಲ, ಸೊ ಅದನ್ನೆಲ್ಲ ಹಾಕ್ಕೊಂಡು ಬಟಾಣಿನ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಮತ್ತು ಸೋಯಾ ಜಂಕ್ಸ್ ಇದೆಯಲ್ಲ, ಸೊ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅರಿಶಿನ ಈರುಳ್ಳಿ ಪೇಸ್ಟ್ ಇದೆಯಲ್ಲ 2 ಟೇಬಲ್ ಸ್ಪೂನ್, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಮೊಸರು ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಖಾರ ಬೇಕಂದರೆ 2 ಟೇಬಲ್ ಸ್ಪೂನ್ ಕೂಡ ಹಾಕೊಬೋದು. ಹಾಗೆ 1/4 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು ಗರಂ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ. ಕಸೂರಿ ಮೆಂತ್ಯ 1/4 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇವಾಗ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಆರ್ಚಿ ಅವ್ರದ್ದು ಬಿರಿಯಾನಿ ಮಸಾಲ ಪೌಡರ್ ಇದೆಯಲ್ಲ 1 ಪ್ಯಾಕು, ಸೊ ಅದನ್ನು ಹಾಕ್ತಾಯಿದ್ದೀನಿ. 1/4 ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನು ರುಚಿನ ಹಾಕ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ತೊಗೊಂಡಿದ್ದೀವಿಲ್ಲ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಇವಾಗ ನೀಟಾಗಿ ಬೀಟ್ ಮಾಡೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡಾಯಿತು ನೋಡಿ. ಇವಾಗ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಇಡೋಣ. ಇವಾಗ ಫಸ್ಟ್ ನಾವು ರೈಸ್ ಮಾಡ್ಕೊಂಡ್ಬಿಡ್ಬೇಕು. ಇದಕ್ಕೆ ನಾವೇನು ಅಕ್ಕಿ ತೊಗೊಂಡಿರ್ತೀವಲ್ಲ, ಸೊ ಅದಕ್ಕಿಂತ ಜಾಸ್ತಿ ನೀರನ್ನ ತೊಗೊಬೇಕು, ಅದು ಬಸ್ಕೊಬೇಕು. ಸೊ ಹಾಗಾಗಿ ಇಲ್ಲಿ ಅಕ್ಕಿನ 2 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಅದ್ರ ಮೆಜರ್ಮೆಂಟ್ ಮೇಲ್ಗಡೆ ಏನು ಹಾಕೋಂಗಿಲ್ಲ ನೀರನ್ನ. ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಏನೂ ತೊಂದರೆ ಇಲ್ಲ. ಸೊ ಇದರೊಳಗಡೆ ಇವಾಗ ನಾನು 2 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. 2 ಪೀಸು ಪಲಾವ್ ಎಲೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಸ್ತೂರಿ ಮೆಂತಿನ ಹಾಕ್ಕೊತಾ ಇದ್ದೀನಿ. ಚಕ್ಕೆನ 1 ಪೀಸ್ ಹಾಕ್ಕೊತಾ ಇದ್ದೀನಿ. ಇಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಎಷ್ಟು ಅಂತ ಅಂದರೆ ರುಚಿಗೆ ತಕ್ಕಷ್ಟಲ್ಲ, ಸ್ವಲ್ಪ ರೈಸ್ನ ತಿಂದು ನೋಡಿದಾಗ ಸ್ವಲ್ಪ ಉಪ್ಪು ಅಂತ ಅನಿಸ್ಬೇಕು ನಮಗೆ. ಸೊ ಅಷ್ಟು ನಾವು ರುಚಿನ ಹಾಕಬೇಕಾಗುತ್ತೆ. ಯಾಕೆಂದರೆ ಇವತ್ತು ಆಲ್ರೆಡಿ ನಾವು ರುಚಿನ ಹಾಕಿದ್ದೀವಿ, ನೀವು ಅನ್ಕೋಬೋದು. ಸೊ ರೈಸ್ಗೂ ಕೂಡ ನಾವು ರುಚಿ ಹಾಕಿದ್ರೆ ಜಾಸ್ತಿ ಉಪ್ಪಾಗಲ್ವಾ ಅಂತ ಹೇಳಿ. ಸೊ ನಾವೇನಾದ್ರೂ ಕೂಡ ರೈಸ್ಗೆ ರುಚಿ ಹಾಕ್ದಿರ ಹಾಗೆ ಮಾಡಿದ್ರೆ ತಿಂದಾಗ ಸೆಪ್ಪೆ ಅನಿಸುತ್ತೆ ರೈಸು. ಹಾಗೆ ಮಸಾಲ ನಾವೇನೆಲ್ಲ ರೆಡಿ ಮಾಡಿದ್ದೀವಿ ಇದಕ್ಕೆ, ಸೊ ರುಚಿ ಹಾಕಿದ್ದೀವಿಲ್ಲ, ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ರೈಸ್ ತಿನ್ನೋಕೆ ಹೋದಾಗ ಫುಲ್ ಸೆಪ್ಪೆ ಅನಿಸುತ್ತೆ. ಸೊ ಎರಡೂ ಕೂಡ ಬ್ಯಾಲೆನ್ಸ್ ಆಗಿರಬೇಕು. ಸೊ ಹಾಗಾಗಿ ರೈಸ್ಗೆ ಸ್ವಲ್ಪ ರುಚಿನ ಜಾಸ್ತಿ ಹಾಕೊಬೇಕಾಗುತ್ತೆ. ಅವಾಗ ಬ್ಯಾಲೆನ್ಸ್ ಆಗಿ ರೈಸ್ ತಿನ್ನುವಾಗಲೂ ಕೂಡ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ತರಕಾರಿ ತಿಂತೀವಲ್ಲ, ಸೊ ಅವಾಗಲೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ದಮ್ ಕಟ್ಟಬೇಕಾದ್ರೆ ಮತ್ತೆ ರುಚಿನ ಹಾಕಲ್ಲ. ಸೊ ಹಾಗಾಗಿ ಎರಡಕ್ಕೂ ಕೂಡ ಇವಾಗಲೇ ರುಚಿನ ಹಾಕ್ತಾ ಇದ್ದೀವಿ. ಸೊ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ರುಚಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀರು ಬಿಸಿ ಆಗೋಷ್ಟೊಳಗಡೆ ಸೊ ಇವಾಗ ಆನಿಯನ್ ಮತ್ತು ಗೋಡಂಬಿ ಎಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕುಕ್ಕರು ಬಿಸಿ ಆಗಿದೆ. ಸೊ ಇದಕ್ಕೆ ತುಪ್ಪನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನ್ನ ಹಾಕ್ಕೊತಾ ಇದ್ದೀನಿ. ಫಸ್ಟು ಗೋಡಂಬಿನ ಫ್ರೈ ಮಾಡ್ಕೊಂಡ್ಬಿಡ್ತೀನಿ.
ಜಾಸ್ತಿ ಫ್ರೈ ಮಾಡ್ಕೊಬಾರ್ದು, ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅಷ್ಟೇ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಗೋಡಂಬಿನ ಹೀಗೆ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ತುಪ್ಪನ. ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕು. ಅಕ್ಕಿಗೆ ನಾವು ನೀರಿಟ್ಟಿದ್ವಲ್ಲ, ಅದು ಕಲರೆಲ್ಲ ಬಿಟ್ಕೊತಾ ಇದೆ ನೋಡಿ, ಕಲರ್ ಚೇಂಜ್ ಆಗಿದೆ ನೀರ್ದು. ಸ್ಪೈಸಸ್ ಎಲ್ಲ ಹಾಕಿದ್ವಲ್ಲ, ಸೊ ಹಾಗಾಗಿ ನೆನೆ ಹಾಕಿದ್ದೀವಲ್ಲ ಅಕ್ಕಿನ ಹಾಕೋದು. ಇದು ಒಂದು 70% ಬಾಯ್ಲ್ ಆದರೆ ಸಾಕು. ಇನ್ನು 30% ದಮ್ ಕಟ್ ಆದಮೇಲೆ ಅದು ರೈಸು ಸರಿಯಾಗುತ್ತೆ. 70% ಇಲ್ಲಿ ನಾವು ಬೇಯಿಸ್ಕೊಬೇಕು ನೋಡಿ. ಇಷ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಎತ್ತಿಟ್ಕೊತೀನಿ. ಫುಲ್ ತುಪ್ಪ ಹಾಕಿದ್ದೀವಲ್ಲ, ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಫುಲ್ ಘಮ ಘಮ ಅಂತ ಇದೆ. ಈರುಳ್ಳಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊಂಡಾಯ್ತು. ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ, ಸೊ ಇದನ್ನ ಇವಾಗ ಫ್ರೈ ಮಾಡ್ಕೊಬೇಕು. ಸೊ ಅದಕ್ಕೆ ಇವಾಗ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕೊತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಇದನ್ನು ಇದರೊಳಗಡೆ ಹಾಕೋದು. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ತರಕಾರಿ ಎಲ್ಲನೂ ಕೂಡ ಇಲ್ಲಿಂದ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ಬೇಕು. ಸೊ ಸಾಲ್ಟು ಏನು ಕೂಡ ನಾವು ಹಾಕೋಗಿಲ್ಲ, ಎಲ್ಲನೂ ಕೂಡ ನಾವು ಆಲ್ರೆಡಿ ಹಾಕಿ ಮ್ಯಾರಿನೇಟ್ ಮಾಡಿದ್ದೀವಲ್ಲ, ಸೊ ಹಾಗಾಗಿ. ಇಲ್ಲಿ ನೋಡಿ ಇನ್ನೇನು ರೈಸ್ ಆಗ್ತಾ ಇದೆ ನೋಡಿ. ಈ ರೀತಿ ನೀರು ಜಾಸ್ತಿ ಇರಬೇಕು. ಸ್ವಲ್ಪ ರಾ ರೈಸ್ಗೆಲ್ಲ ಜಾಸ್ತಿ ಹಿಡಿಯುತ್ತೆ ನೀರು, ಸೊ ಹಾಗಾಗಿ ನಾನು ಜಾಸ್ತಿ ಹಾಕಿದ್ದೀನಿ. ಈರುಳ್ಳಿನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ, ಸೊ ಅದರಲ್ಲಿ ಅರ್ಧನ ನಾವು ಈರುಳ್ಳಿನ ಇದ್ರೊಳಗಡೆ ಹಾಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ. ಇವಾಗ ರೈಸ್ನ ಬಸ್ಕೊತಾ ಇದ್ದೀನಿ ನಾನು. ಬೆಂದಿದೆ ಅಂತ ಹೇಳಿ ನಿಮಗೆ ಇವಾಗ ತೋರಿಸ್ತೀನಿ. ಅಕ್ಕಿನ ಸ್ಪ್ರೆಡ್ ಮಾಡಿದಾಗ ಸ್ವಲ್ಪ ಅಕ್ಕಿ ಥರನೇ ಇರಬೇಕು, ಸೊ ಆವಾಗ ದಮ್ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. 70% ಚೆನ್ನಾಗಿ ಬಾಯ್ಲ್ ಆಗಿದೆ. ಈ ಥರ ಬಸ್ತಿಟ್ಕೊಬೇಕು. ತರಕಾರಿ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ, ಇವಾಗ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಬೇಕು. ದಮ್ ಕಟ್ಟೋ ಪ್ರೋಸೆಸ್ ಬರ್ತಾ ಇದೆ. ಇವಾಗ ದಮ್ ಕಟ್ತಾ ಇದ್ದೀವಿ. ಒಂದು ಸ್ಪೂನ್ನ ಈ ಥರ ಹಾಕ್ಕೊಂಡಿದ್ದೀನಿ, ಸ್ಪ್ರೆಡ್ ಮಾಡ್ಕೊಬೇಕು. ಇವಾಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ರೈಸು, ಸೊ ಅದನ್ನು ಒಂದು ಸ್ಪೂನ್ನ ಈ ಥರ ಹಾಕ್ಕೊಳ್ಳೋದು. ರೈಸೆಲ್ಲನೂ ಕೂಡ ಸ್ಪ್ರೆಡ್ ಮಾಡ್ಕೊಬೇಕು. ಇವಾಗ ಸ್ಪೂನ್ ಸಹಾಯದಿಂದ ಸ್ವಲ್ಪ ಹೋಲ್ ಮಾಡ್ಕೊಳ್ಳೋದು. ಈ ಥರ ಕಂಪ್ಲೀಟಾಗಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇವಾಗ ಫಿಲ್ ಮಾಡ್ತಾ ಇರೋದು. ನೀವೇನಾದ್ರೂ ಕೂಡ ಗ್ಯಾಸ್ನ ಆನಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋದರೆ ಬೇಗ ಸೀದೋಗ್ಬಿಡುತ್ತೆ. ನಾವೇನು ವಾಟರ್ ಹಾಕಿ ಇದನ್ನು ಪ್ರಿಪೇರ್ ಮಾಡಿಲ್ವಲ್ಲ, ಸೊ ಹಾಗಾಗಿ ಈ ಥರ ಹೋಲ್ ಮಾಡ್ಕೊಳ್ಳೋದ್ರಿಂದ ಬಿಸಿ ಲೇಯರ್ಗೆಲ್ಲ ಕೂಡ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಬಿಸಿ ತಾಗುತ್ತೆ ಅಂತೇಳಿ ಈ ಥರ ಹೋಲ್ನ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನು, ಸೊ ಅದನ್ನು ನೋಡಿ ಈ ಥರ. ಸೊ ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಸೊ ಅದನ್ನು ಕೂಡ ಈ ಥರ ಸುತ್ತ ಹಾಕಬೇಕು ನೋಡಿ. ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿನ ಹಾಕೊತಾ ಇದ್ದೀನಿ. ರೆಡಿ ಆಯಿತು ಫಸ್ಟ್ ಕೋಟು. ಸೊ ಇದೇ ರೀತಿ ಲೇಯರ್ ಮಾಡ್ತಾ ಹೋಗಬೇಕು. ಮತ್ತು ತರಕಾರಿನ ಹಾಕೊತಾ ಇದ್ದೀನಿ. ಓಕೆನಾ? ಸೊ ಇವಾಗ ನಾವು 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಇಟ್ಬಿಟ್ಟು, ಸ್ವಲ್ಪ ತೂಕ ಆಗಿರೋದು ಯಾವುದಾದ್ರೂ ಕೂಡ ಇಡ್ಬೋದು. ಸೊ ಇವಾಗ ನಾನು ಲೇಯರ್ ಬೈ ಲೇಯರು ಎಲ್ಲನೂ ಕೂಡ ಫಿಲ್ ಮಾಡಾಗಿದೆ. ಸೊ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಫಿಲ್ ಮಾಡಿದೆ, ಯಾಕೆಂದರೆ ಟೈಮ್ ತೊಗೊಳುತ್ತೆ ಫಿಲ್ ಮಾಡಬೇಕಾದ್ರೆ. ಕಡಿಮೆ ಊರಿಲೇ ನಾವೇನಾದ್ರೂ ಕೂಡ ಫಿಲ್ ಮಾಡ್ತಾ ಹೋಗ್ತಾ ಇದ್ದರೆ ಅದು ತಳ ಇಟ್ಬಿಡುತ್ತೆ ಕೆಳಗಡೆದು. ಸೊ ಹಾಗಾಗಿ ಆಫ್ ಮಾಡಿಬಿಟ್ಟು ಲೇಯರ್ ಬೈ ಲೇಯರು ಎಲ್ಲನೂ ಕೂಡ ಫಿಲ್ ಮಾಡಾದಮೇಲೆ ಗ್ಯಾಸ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಆದಮೇಲೆ ಗ್ಯಾಸ್ನ ಆಫ್ ಮಾಡಿದ್ರೆ ರೆಡಿ ಆಗುತ್ತೆ ದಮ್ ಬಿರಿಯಾನಿ. ಸೊ ಇವಾಗ 2 ಮಿನಿಟ್ಸು ಹೈ ಫ್ಲೇಮಲ್ಲಿ ಇಡಿ, ಆಮೇಲೆ ಇನ್ನು 2 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಫ್ ಮಾಡಿದ್ರೆ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ವಾವ್, ಏನು ಸಖತ್ತಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಬಾರ್ದು, ಸೈಡಿಂದ ತೊಗೊಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ.
ಹೋಗೋಣ ನಡ್ರಿ, ಎಂಜಾಯ್ ಮಾಡೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವೇನಾದರೂ ಟ್ರೈ ಮಾಡಿದ್ರೆ ಆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ, ಹೇಗೆ ಬಂದಿತ್ತು ಅಂತ ಹೇಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸ್ ಆಗಿರ್ಬೋದು, ನನ್ನ ಡೈಲಿ ಬ್ಲಾಗ್ಗಳಾಗಿರ್ಬೋದು, ಸ್ಪೆಷಲ್ ಬ್ಲಾಗ್ಗಳಾಗಿರ್ಬೋದು, ಅದನ್ನೆಲ್ಲ ಕೂಡ ನನ್ನ ಬ್ಲಾಗಲ್ಲಿ ನೀವು ನೋಡ್ಬೋದು. ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.